ಸ್ನೇಹಿತರೆ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಾತಿ ವಾಸನೆಯನ್ನ ಬಿಟ್ಟು ಮನುಷ್ಯರಂತೆ ಬದುಕಿ ಅಂತ ಮನುಕುಲಕ್ಕೆ ಉಪದೇಶ ಕೊಟ್ಟ ಮಹಾನ್ ಸಂತ, ಅಂತಹ ಮಹಾನ್ ಸಂತ ದಾಸಶ್ರೇಷ್ಠ ಕನಕದಾಸರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಎಂದು ಕೇಳುವ ಮೂಲಕ ಇಡೀ ಮನುಕುಲವನ್ನ ಜಾತಿ ಮತಗಳ ಕೊಳಕಿನಿಂದ ಹೊರತರಲು ಪ್ರಯತ್ನ ಮಾಡಿದ ಅದಮ್ಯ ಚೇತನ ನಮ್ಮ ಕನಕದಾಸರು. ಸ್ನೇಹಿತರೆ, 16ನೇ ಶತಮಾನದ ಆ ಸಂತ ಶ್ರೇಷ್ಠರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯುವ ಪ್ರಯತ್ನ ಮಾಡೋಣ. ಸುಮಾರು 500 ವರ್ಷಗಳ ಹಿಂದಿನ ಮಾತು. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹೋಗುತ್ತಿತ್ತು. ಬಾಡ ಒಳ್ಳೆಯ ಆಯಕಟ್ಟಿನ ಸ್ಥಳ. ಅದು ಈಗಿನ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮ. ಈ ಪ್ರಾಂತ್ಯದ ಸೇನಾಧಿಪತಿ ಬೀರಪ್ಪ. ಈ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳು ಸುಖವಾದ ಸಂಸಾರವನ್ನ ಮಾಡ್ತಾ ಇದ್ರು. ಆ ಸುಖವಾದ ಸಂಸಾರದಲ್ಲೂ ಒಂದು ಚಿಂತೆ ಎಂಬಂತೆ ಆ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿತ್ತು. ಹೀಗಾಗಿ ತಮ್ಮ ಇಷ್ಟ ದೈವ, ಅಂದರೆ ನಾವು ಮನೆ ದೇವರು ಅಥವಾ ಕುಲದೇವರು ಎಂದು ಹೇಗೆ ಕರೆಯುತ್ತೇವೆಯೋ ಹಾಗೆ ಅವರ ಇಷ್ಟ ದೇವರಾದ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನಕ್ಕೆ ಹರಕೆ ಕಟ್ಟಿಕೊಂಡ್ಲು ಆ ತಾಯಿ. ಒಂದು ವೇಳೆ ಮಗು ಆದ್ರೆ ಅವನಿಗೆ ನಿನ್ನ ಹೆಸರನ್ನು ಇಡುತ್ತೇನೆ, ನನಗೊಂದು ಮಗು ಕರುಣಿಸು ಎಂದ್ಲು. ಕೆಲವು ದಿನಗಳ ನಂತರ ಹರಕೆಯ ಫಲವೇನೋ ಎಂಬಂತೆ 1509ರಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಗಂಡು ಮಗುವಿನ ಜನನವಾಯಿತು. ಆ ಮಗುವಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಲಾಯಿತು. ತಿಮ್ಮಪ್ಪ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಆದ್ರೆ ಬಾಲ್ಯದಲ್ಲಿಯೇ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯೆ ಪಡೆದು ಅಕ್ಷರ ಅಭ್ಯಾಸ, ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದನು. ಜೊತೆಗೆ ಕತ್ತಿ ವರಸೆ, ಕುದುರೆ ಸವಾರಿಯನ್ನೂ ಕಲಿತ. ಹೀಗೆ ಮಗು ಶಸ್ತ್ರ ಮತ್ತು ಶಾಸ್ತ್ರ ಎರಡರನ್ನೂ ಕಲಿತಾಯಿತು. ಒಂದು ದಿನ ತಂದೆ ಬೀರಪ್ಪ ಅಕಾಲ ಮೃತ್ಯುವಿಗೆ ತುತ್ತಾದ್ರು. ಬೀರಪ್ಪನ ನಂತರ ಅವನ ಮಗ ತಿಮ್ಮಪ್ಪ ಸಣ್ಣ ವಯಸ್ಸಿನಲ್ಲಿಯೇ ಆ ಜನಾಂಗದ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ. ಹೀಗೆ ಅಧಿಕಾರ ವಹಿಸಿಕೊಂಡ ತಿಮ್ಮಪ್ಪನಿಗೆ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷವಾಗಿ ಒಂದು ದೇವಾಲಯ ಕಟ್ಟಿಸಿಕೊಡು ಎಂದನಂತೆ. ತನಗೆ ಬಿದ್ದ ಕನಸಿನ ಬಗ್ಗೆ ಅಚ್ಚರಿಗೊಂಡ ತಿಮ್ಮಪ್ಪ ಮುಂದೆ ದೇವರ ಅಪ್ಪಣೆಯಂತೆ ದೇವಾಲಯ ಕಟ್ಟಲು ಪ್ರಾರಂಭಿಸಿದರು. ಈ ದೇವಾಲಯವನ್ನ ಕಟ್ಟುವ ಕಾರ್ಯ ಭರದಿಂದ ಸಾಗುತ್ತಿದ್ದಾಗ ಭೂಮಿಯನ್ನು ಅಗೆಯುವಾಗ 7 ಗಡಿಗೆಯಷ್ಟು ಚಿನ್ನದ ನಾಣ್ಯ ಹಾಗೂ ವಿಗ್ರಹ ದೊರೆಯಿತು. ವಿಗ್ರಹವನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಸಿಕ್ಕಿದ ಹಣವನ್ನ ಜನರ ಶ್ರೇಯಸ್ಸು ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಬಳಸಿದರು. ಭೂಮಿಯಲ್ಲಿ ಬಂಗಾರ ಸಿಕ್ಕ ಕಾರಣ ಈತ ಮುಂದೆ ಕನಕನಾಯಕ ಎಂದು ಪ್ರಸಿದ್ಧಿ ಪಡೆದನು. ಹೀಗೆ ತಿಮ್ಮಪ್ಪನಿಗೆ ಕನಕ ಎಂದರೆ ಚಿನ್ನ ಎನ್ನುವ ಹೆಸರು ಬಂತು. ಹೀಗಿರುವ ಹೊತ್ತಲ್ಲೇ ಬಾಡದ ಮೇಲೆ ಶತ್ರುಪಡೆ ದಂಡೆತ್ತಿ ಬಂತು. ಈ ಯುದ್ಧದಲ್ಲಿ ಕನಕನಾಯಕ ಗಂಭೀರವಾಗಿ ಗಾಯಗೊಂಡು ಬದುಕುಳಿಯುವುದು ಕಷ್ಟ ಎನ್ನುವಷ್ಟರಲ್ಲಿಯೇ ತಿರುಪತಿಯ ತಿಮ್ಮಪ್ಪ ಕನಕನಾಯಕನಿಗೆ ಪ್ರತ್ಯಕ್ಷವಾಗಿ ತಾಯಿ ಬಚ್ಚಮ್ಮ ಹೊತ್ತ ಹರಕೆಯ ಬಗ್ಗೆ ನೆನಪಿಸುತ್ತಾರೆ. ಮುಂದೆ ವೆಂಕಟರಮಣನಿಗೆ ನಿನ್ನ ದಾಸನಾಗುತ್ತೇನೆ ಎಂದು ಹೇಳಿದ ಮೇಲೆ ಕನಕನಾಯಕ ಚೇತರಿಸಿಕೊಳ್ಳುತ್ತಾನೆ. ಅಲ್ಲಿಂದಾಚೆಗೆ ಯುದ್ಧ ಆಡಳಿತ ನಡೆಸಲಿಕ್ಕೆ ನನ್ನ ಜನ್ಮ ಅಲ್ಲ, ಬದಲಾಗಿ ಭಕ್ತಿಯ ಮಾರ್ಗದಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳಲು ನಾನು ಜನ್ಮ ಪಡೆದಿದ್ದೇನೆ ಎಂಬ ಅರಿವು ಆಗುತ್ತದೆ. ಹೀಗಾಗಿ ಕನಕದಾಸರು ಮನೆಯನ್ನ ತೊರೆದು ಗುರುವನ್ನು ಅರಸಿ ಹೊರಡುತ್ತಾರೆ. ಅಲ್ಲಿಂದ ಹೊರಟವರು ಸೀದಾ ಬಂದು ನಿಂತಿದ್ದು ವಿಜಯನಗರಕ್ಕೆ. ಗೆಳೆಯರೆ, ವಿಜಯನಗರದಲ್ಲಿ ಕನಕದಾಸರಿಗೆ ಸಿಕ್ಕಿದ್ದು ತತ್ವಶಾಸ್ತ್ರದಲ್ಲಿ ನಿಸ್ಸೀಮರಾಗಿದ್ದ ವ್ಯಾಸರಾಯರು. ವೇದ ಉಪನಿಷತ್ತುಗಳನ್ನು ಕರಾತಲಮಲಕ ಮಾಡಿಕೊಂಡಿದ್ದ ಜ್ಞಾನಿಗಳು. ವ್ಯಾಸರಾಯರ ಮೆಚ್ಚಿನ ಶಿಷ್ಯರಾಗಿದ್ದರು. ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರಗಳನ್ನ ಕಲಿತು ಒಪ್ಪಿಕೊಂಡ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗಳೆದರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ ಎಂದು.
ಕನಕದಾಸರಿಗೆ ಉಡುಪಿಯಲ್ಲಿ ನಡೆಯಿತು ಅಂತ ಹೇಳಲಾಗುವ ಒಂದು ಅನುಮಾನದ ಬಗ್ಗೆ ಇವತ್ತಿಗೂ ಸಾಕಷ್ಟು ರೋಚಕ ಕಥೆಯೊಂದು ಚಾಲ್ತಿ ಇದೆ. ವ್ಯಾಸರಾಯರಿಗೂ ಉಡುಪಿಗೂ ಒಂದು ಬಾಂಧವ್ಯ ಇತ್ತು. ಅದೇ ಗೌರವದ ಮೇರೆಗೆ ಅವರನ್ನು ಆಹ್ವಾನಿಸಲಾಗಿತ್ತು. ವ್ಯಾಸರಾಯರು ಶಿಷ್ಯರಾದ ಕನಕದಾಸರನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಇದಕ್ಕೆ ಸಿಡಿಮಿಡಿಗೊಂಡಿದ್ದ ಕೆಲ ಕರ್ಮಟರು ದೇವಾಲಯದ ಒಳಗೆ ಕನಕದಾಸರನ್ನು ಬಿಡಬಾರದು ಅನ್ನೋ ನಿರ್ಧಾರ ತೆಗೆದುಕೊಂಡ್ರು. ಹೀಗಾಗಿ ಕನಕದಾಸರು ಪ್ರಾಂಗಣದಲ್ಲಿಯೇ ನಿಂತು ದೇವರನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಕೊನೆಗೆ ಪಶ್ಚಿಮಾಭಿಮುಖವಾಗಿ ಕುಳಿತಿದ್ದ ಕನಕರಿಗೆ ದೇವರು ತಿರುಗಿ ಕಿಂಡಿಯ ಮೂಲಕ ದರ್ಶನ ಕೊಟ್ಟ ಅಂತ ಹೇಳಲಾಗುತ್ತದೆ. ಈ ಕಿಂಡಿಯೇ ಇಂದಿಗೂ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಅವರ ವಿಶೇಷವಾದ ಕೀರ್ತನೆಯ ಎಂದರೆ ದಾಸನಾಗು ವಿಶೇಷವಾಗು ಎಂಬ ಕೀರ್ತನೆ. ಅದರ ಉದ್ದಕ್ಕೂ ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ ಆಶಾ, ಕ್ಲೇಶ, ದೋಷ ಎಂಬ 3 ಗುಣಗಳನ್ನ ತ್ಯಜಿಸಿದರೆ ಸಾಕು, ಯಾವ ಪುಣ್ಯಕ್ಷೇತ್ರ, ಪವಿತ್ರ ಸ್ಥಳ, ಜಪತಪಗಳ ಅಗತ್ಯವಿಲ್ಲ ಎಂದು ಸರಳ ಶಬ್ದಗಳಲ್ಲಿ ಹೇಳಿದರು. ಸೇನಾಧಿಪತಿಯಾಗಿದ್ದಾಗ ಕನಕರು ಆಗಾಗ್ಗೆ ರಾಜಧಾನಿ ವಿಜಯನಗರಕ್ಕೆ ಹೋಗುತ್ತಿದ್ದರು. ಈ ವಿಜಯನಗರ ಸಾಮ್ರಾಜ್ಯದ ರಾಜವೈಭವ, ರಾಜಸಭೆ, ರಾಜ ಪರಿವಾರದ ಸರಸ ಸಮ್ಮಾನ, ಶೃಂಗಾರ ಜೀವನ, ಜಲಕ್ರೀಡೆ, ಓಕುಳಿಯಾಟ, ನವರಾತ್ರಿ, ಉದ್ಯಾನವನ, ಪ್ರಜೆಗಳ ವೇಷ ಭೂಷಣ, ರಾಜ್ಯದ ಯುದ್ಧ ವಿಧಾನ ಇತ್ಯಾದಿಗಳು ಅವರನ್ನ ಮನಸೂರೆಗೊಳಿಸಿದ್ದವು. ಅವೆಲ್ಲವುಗಳನ್ನ ಬರಹ ರೂಪಕ್ಕೆ ತಂದ ಕೃತಿಯೇ ಮೋಹನ ತರಂಗಿಣಿ. ಇವರ ಇನ್ನೊಂದು ಪ್ರಮುಖ ಕಾವ್ಯವೆಂದರೆ ನಳಚರಿತ್ರೆ. ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವ ಮತ್ತೊಂದು ಕಾವ್ಯ. ಇದು ನಳ ದಮಯಂತಿಯರ ಕತೆ. ಈ ನಳಚರಿತ್ರೆಯು ಹೃದಯ ಸ್ಪರ್ಶಿಯಾದ ಚಿತ್ರಣಗಳಿಂದ, ಚಿರಂತನ ಪ್ರೇಮದ ಕಥನದಿಂದ, ಅಶ್ಲೀಲತೆಯ ಸೊಂಕಿಲ್ಲದೆ ಶೃಂಗಾರದ ವರ್ಣನೆಯಿಂದ ಶೋಭಿಸುತ್ತಾ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಧನಿಕರ ಆಹಾರವೆಂದು ಪರಿಭಾವಿಸಲಾಗಿರುವ ಅಕ್ಕಿ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯವೆಂದು ಪರಿಭಾವಿಸಲಾಗಿರುವ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔನ್ನತ್ಯವನ್ನ ಸಾಬೀತುಪಡಿಸುತ್ತದೆ ಎಂಬುದನ್ನು ತಿಳಿಸುವ ಕೃತಿಯೇ ರಾಮಧಾನ್ಯ ಚರಿತೆ. ಇದಲ್ಲದೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ದಾಸನಾಗು ವಿಶೇಷನಾಗು, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳು ಎಂಬ ಸಾಹಿತ್ಯಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಕನಕದಾಸರ ಎಲ್ಲಾ ಕಾವ್ಯಗಳು ಕವಿ ಸಹಜವಾದ ವರ್ಣನೆಗಳಿಂದಲೂ ಉಪಮೇಯಗಳಿಂದಲೂ ಶ್ರೀಮಂತವಾಗಿದ್ದು, ಅವರ ಕಾವ್ಯ ಕೌಶಲ್ಯಕ್ಕೆ ಎಲ್ಲರೂ ಬೆರಗಾಗುವಂತೆ ಮಾಡಿದೆ ಎಂದರೆ ಉತ್ಪ್ರೇಕ್ಷೆ ಅಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಸಂಚರಿಸುತ್ತಾ ಭಕ್ತಿಯ ಮಾರ್ಗದ ಬಗ್ಗೆ ಉಪದೇಶ ಮಾಡುತ್ತಾರೆ. ತಮ್ಮ ಸಮಕಾಲೀನರಾದ ವ್ಯಾಸರಾಯರು, ಪುರಂದರದಾಸರ ಅಗಾಧವಾದ ಜ್ಞಾನದ ಸಂಪತ್ತನ್ನ, ಪರಮಾತ್ಮನ ಬಗ್ಗೆ ಇದ್ದ ನಿಷ್ಕಲ್ಮಶ ಪ್ರೇಮದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಆರೋಗ್ಯಪೂರ್ಣ ಸಮಾಜದ ಬಗ್ಗೆ ಕನಸು ಕಂಡಿದ್ದ ಕನಕದಾಸರು ಕ್ರಿಸ್ತ ಶಕ 1609 ಸ್ವರ್ಗಸ್ಥರಾದರು. ಸ್ನೇಹಿತರೆ, ಮನುಕುಲದ ಮನಸ್ಸುಗಳನ್ನ ಕನಕ ತತ್ವಗಳು ಪ್ರಭಾವಿತಗೊಳಿಸಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.